ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ ಟ್ರೇಡರ್ಸ್ ಮಿಸ್ಟೇಕು, ಬಿಗ್ನರ್ಸ್ ಮಿಸ್ಟೇಕ್ ಅಂತ ಹೇಳ್ಬೋದು. ಬಿಗ್ನರ್ಸ್ ಮಿಸ್ಟೇಕ್ ಸ್ಟಾರ್ಟಿಂಗಲ್ಲಿ ಬಂದಾಗ ಏನೇನೆಲ್ಲ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್, ಫಸ್ಟು ನೋಡೋದಾದ್ರೆ ಟ್ರೇಡಿಂಗ್ ಕೆರಿಯರ್ನ ಚೂಸ್ ಮಾಡೋದು. ನೀವು ಟ್ರೇಡಿಂಗ್ ಕೆರಿಯರ್ನ ಏನಕ್ಕೋಸ್ಕರ ಚೂಸ್ ಮಾಡ್ತೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಐಷಾರಾಮಿ ಕಾರುಗಳನ್ನ ನೋಡ್ಬಿಟ್ಟು, ಒಳ್ಳೊಳ್ಳೆ ಕಾರುಗಳನ್ನ ನೋಡ್ಬಿಟ್ಟು, ನೀವು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಶೋ ಕೊಡೋದನ್ನ ನೋಡ್ಬಿಟ್ಟು, ನೀವು ಅದನ್ನ ನೋಡ್ಬಿಟ್ಟು ನಾನು ಇದೇ ತರ ಇರಬೇಕು, ನಾನು ಇದೇ ತರ ಬೇಗ ಸಕ್ಸಸ್ ಆಗ್ಬಿಡ್ತೀನಿ ಅನ್ಕೊಂಡು ನೀವು ಬಂದ್ರೆ ಇದು ತುಂಬಾ ದೊಡ್ಡ ತಪ್ಪು. ಟ್ರೇಡಿಂಗ್ ರಿಯಾಲಿಟಿನೇ ಬೇರೆ ತರ ಇದೆ. ಫಸ್ಟ್ ಟ್ರೇಡಿಂಗ್ ಬರೋಕ್ ಮುಂಚೆ, ನೀವು ಈ ಕೆರಿಯರ್ನ ಚೂಸ್ ಮಾಡೋಕ್ ಮುಂಚೆ ಫಸ್ಟ್ ರಿಸರ್ಚ್ ಮಾಡಿ. ಟ್ರೇಡಿಂಗ್ ಅಂದ್ರೆ ಏನು, ಇದರಲ್ಲಿ ಯಾವ ತರ ಇದಾರೆ, ಇದು ಸ್ಟ್ರಾಟಜೀಸ್ ಎಲ್ಲ ಹೆಂಗಿದೆ, ಯಾರ್ಯಾರು ಯಾವ ತರ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟು ಬರೀ ಚಾರ್ಟ್ ಪ್ಯಾಟರ್ನ್ಸು, ಕ್ಯಾಂಡಲ್ಸ್ಟಿಕ್ಸು ಇದೊಂದೇ ಟ್ರೇಡಿಂಗ್ ಅಲ್ಲ, ಇದು ಬಿಟ್ಟು ಬೇರೆ ಏನೋ ಒಂದು ಟ್ರೇಡಿಂಗ್ ಇದೆ. ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡ ಪ್ರಾಫಿಟ್ಸ್ ಮಾಡಕ್ ಸಾಧ್ಯ ಆಗುತ್ತೆ. ಫಸ್ಟ್ ನೀವು ಒಂದು ಡಿಸಿಪ್ಲಿನ್ ಇರಬೇಕು. ಪಾರ್ಟಿ, ಕ್ಲಬ್ಬಿಂಗು ಈ ಥರ ಎಲ್ಲ ಹೋಗ್ಕೊಂಡು ಟೈಮ್ ವೇಸ್ಟ್ ಎಲ್ಲ ಮಾಡ್ಕೊಂಡಿದ್ರೆ ಟ್ರೇಡಿಂಗಲ್ಲಿ ವರ್ಕೌಟ್ ಆಗಲ್ಲ. ನಿಮ್ಗೊಂದು ಎಡ್ಜ್ ಇರಬೇಕು, ಒಂದು ಮ್ಯಾನಿಫೆಸ್ಟೇಷನ್ ಇರಬೇಕು, ಒಂದು ದೊಡ್ಡ ಗೋಲ್ ಇರಬೇಕು. ಆ ಗೋಲ್ಗೋಸ್ಕರ ನೀವು ನಿಮ್ಮ ಫ್ಯಾಮಿಲಿಯಿಂದ ಎಲ್ಲ ಕಡೆಯಿಂದನೂ ಸ್ಯಾಕ್ರಿಫೈಸ್ ಮಾಡೋಷ್ಟು ದಮ್ಮಿರಬೇಕು. ಆಗಲೇ ನೀವು ಟ್ರೇಡಿಂಗಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗುತ್ತೆ. ನೋಡಿ, ಎಲ್ಲರೂ ಈಸಿ ಅಂದ್ಕೊಂಡು ಎಂಟರ್ ಆಗ್ತಾರೆ ಟ್ರೇಡಿಂಗ್ಗೆ. ಟ್ರೇಡಿಂಗ್ ಈಸಿ ಅಲ್ವೇ ಅಲ್ಲ. ಆದರೆ ಟ್ರೇಡಿಂಗಿಗೆ ಬೇರೆ ಲೆವೆಲ್ ಪೊಟೆನ್ಷಿಯಲ್ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಈಗೀಗ ಗೊತ್ತಾಗ್ತಾ ಇದೆ, ಸೋಷಿಯಲ್ ಮೀಡಿಯಾದಿಂದ, ಯೂಟ್ಯೂಬಿಂದ ಜಾಸ್ತಿ ಜನ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಸ್ಟ್ರಾಟಜಿ. ಬಿಗ್ನರ್ಸ್ ಮಾಡೋ ಮಿಸ್ಟೇಕಲ್ಲಿ ಇದು ಒಂದು ದೊಡ್ಡ ಮಿಸ್ಟೇಕು. ಏನಪ್ಪಾ ಅಂತಂದ್ರೆ ಸ್ಟ್ರಾಟಜೀಸ್ ಕರೆಕ್ಟಾಗಿ ಚೂಸ್ ಮಾಡಲ್ಲ. ಎಲ್ಲ ಯೂಟ್ಯೂಬರ್ಸ್ನು ನೋಡ್ತಾ ಇರ್ತಾರೆ, ಆ ಸ್ಟ್ರಾಟಜಿ, ಈ ಸ್ಟ್ರಾಟಜಿ, ಆರ್ಡರ್ ಬ್ಲಾಕು, SMC, ICT, ಪ್ರೈಸ್ ಆಕ್ಷನ್, ಪ್ರತಿಯೊಂದು ಸ್ಟ್ರಾಟಜಿನೂ ಕಲಿತಾ ಇರ್ತಾರೆ. ಪ್ರತಿಯೊಂದು ಚಾರ್ಟ್ ಪ್ಯಾಟರ್ನ್ಸ್ ಆಗಿರಲಿ, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಆಗಿರಲಿ, ಎಲ್ಲ ಒಂದು ಕಳೆದ್ಬಿಡ್ತು. ಏನು ಮಾಡ್ತಾರೆ ಗೊತ್ತಾ, ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನು ಮಾರ್ಕೆಟಲ್ಲಿ ಯೂಸ್ ಮಾಡಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗಲ್ಲ. ಈ ಥರ ಮಿಸ್ಟೇಕ್ಸ್ ನೀವು ಮಾಡಕ್ಕೆ ಹೋಗ್ಬಿಡಿ. ನೋಡಿ, ನಿಮಗೆ ಸ್ಟ್ರಾಟಜಿ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಒಂದು ಒಳ್ಳೆ ಮೆಂಟರ್ನ ಚೂಸ್ ಮಾಡಿ. ಒಂದು ಒಳ್ಳೆ ಮೆಂಟರ್ ನಿಮಗೆ ಒಂದು ಒಳ್ಳೆ ಸ್ಟ್ರಾಟಜಿ ಹೇಳ್ಕೊಡ್ತಾರೆ, ಒಂದು ಒಳ್ಳೆ ದಾರಿಗೆ ಗೈಡ್ ಮಾಡ್ತಾರೆ, ಹೆಂಗೆಲ್ಲ ಮುಂದಕ್ಕೆ ಹೋಗ್ಬೋದು ಅಂತ ನಿಮಗೆ ಪುಷ್ ಸಿಗುತ್ತೆ. ಹೌದು, ನೀವು ಒಂದು ಸ್ಟ್ರಾಟಜಿನ ಚೂಸ್ ಮಾಡಿದ ತಕ್ಷಣ, ಇಲ್ಲ ಮೆಂಟರ್ ಹತ್ರ ನೀವು ಆ ಸ್ಟ್ರಾಟಜಿನ ಕಲ್ತ್ಕೊಂಡಿದ ತಕ್ಷಣ ಬೇಗ ಪ್ರಾಫಿಟಬಲ್ ಆಗಿಬಿಡ್ತೀರಿ ಅಂತ ಅರ್ಥ ಅಲ್ಲ. ಅದು ನೀವು ಸ್ಟ್ರಾಟಜಿನ ಕಲ್ತ್ಕೊಂಡ್ಮೇಲೆ ಕೂಡ ಫಾರ್ವರ್ಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಫಾರ್ವರ್ಡ್ ಟೆಸ್ಟ್ ಮಾಡಿದಾದ್ಮೇಲೆನೂ ನೀವು ಅದಕ್ಕೋಸ್ಕರ ಟೈಮ್ ಕೊಡಬೇಕಾಗುತ್ತೆ. ಮಾರ್ಕೆಟ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಆ ಮಾರ್ಕೆಟ್ನ ನೀವು ಅರ್ಥ ಮಾಡ್ಕೊಬೇಕು, ಹೆಂಗೆಲ್ಲ ಮಾರ್ಕೆಟ್ ವರ್ಕ್ ಆಗುತ್ತೆ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮಿಸ್ಟೇಕ್ಸ್ ಈ ಒಂದು ಕನ್ಫ್ಯೂಷನಲ್ಲಿ ನೀವು ಇರಕ್ಕೆ ಹೋಗ್ಬಿಡಿ. ಈ ಮಿಸ್ಟೇಕ್ಸ್ನ ನೀವು ಮಾಡಕ್ಕೆ ಹೋಗ್ಬಿಡಿ. ಸ್ಟ್ರಾಟಜೀಸು, ಆ ಸ್ಟ್ರಾಟಜೀಸ್ ಬೇಜಾನ್ ಸ್ಟ್ರಾಟಜೀಸ್ ಇದೆ ಮಾರ್ಕೆಟಲ್ಲಿ. ಆ ಸ್ಟ್ರಾಟಜೀಸ್ನೆಲ್ಲ ನೀವು ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾವತ್ತೂ ಅಷ್ಟೇ ಹೇಳ್ತೀನಿ ನೋಡಿ, ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಯಾವತ್ತೂ ಅಷ್ಟೇ ಬ್ಯಾಕ್ ಟೆಸ್ಟ್ ಮಾಡೋದಕ್ಕಿಂತ ಫಾರ್ವರ್ಡ್ ಟೆಸ್ಟ್ ಮಾಡಿ. ಫಾರ್ವರ್ಡ್ ಟೆಸ್ಟಲ್ಲಿ ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ನೀವು ಒಂದು ನಿಮ್ಮ ಸ್ಟ್ರಾಟಜಿನ ಕಣ್ಣಾರೆ ಒಂದು 100 ಟ್ರೇಡ್ ನೀವು ಹಾಕುವಂತ ನೋಡ್ತಿರೋ ಕಣ್ಣಲ್ಲಿ, ಅವಾಗ ನೀವು ಕಾನ್ಫಿಡೆನ್ಸ್ ಬೇರೆ ಲೆವೆಲ್ ಬೂಸ್ಟ್ ಆಗುತ್ತೆ. ನೀವು ಫಾರ್ವರ್ಡ್ ಟೆಸ್ಟ್ ಮಾಡಕ್ಕೆ ಟ್ರೈ ಮಾಡಿ ಯಾವತ್ತೂ. ಅದು ನಿಮ್ಗೆ ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ ನೀವು ಫ್ಯೂಚರಲ್ಲಿ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಸೆಷನ್ ಟೈಮಿಂಗ್ಸು. ಇದು ಕಾಮನ್ ಆಗಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸು. ಏನಂದ್ರೆ ಟ್ರೇಡಿಂಗ್ ಎಂಟರ್ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಸ್ಟ್ರಾಟಜಿನ ಕಲ್ತ್ಕೊಂಡ್ಬಿಟ್ಟು ಬೆಳಗಿಂದ ರಾತ್ರಿ ತನಕ PC ಮುಂದೆ ಕುತ್ಕೊಂಡು ನೋಡ್ಕೊಂಡಿರ್ತಾರೆ. ನೀವು ಆ ಥರ ತಪ್ಪು ಮಾಡಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಪರ್ಟಿಕ್ಯುಲರ್ ಸೆಷನ್ಸ್ ಅಂತ ಇರುತ್ತೆ ಫೋರೆಕ್ಸ್ ಮಾರ್ಕೆಟಲ್ಲಿ. ಆ ಪರ್ಟಿಕ್ಯುಲರ್ ಸೆಷನ್ಸಲ್ಲಿ ಮಾತ್ರನೇ ನಿಮಗೆ ಬಿಗ್ ಮೂವ್ಸ್ ಸಿಗೋದು. ಇನ್ನೊಂದೇನಂತಂದರೆ ಸ್ವಲ್ಪ ಜನ ಡೆಪಾಸಿಟ್ ಮಾಡಿಬಿಡ್ತಾರೆ, ಅಲ್ಲಿಂದ ಇಲ್ಲಿಂದ ಅಂತ ಸ್ವಲ್ಪ ಡೆಪಾಸಿಟ್ ಮಾಡಿಬಿಟ್ಟು ಬೆಳಗಿಂದ ರಾತ್ರಿ ತನಕ ಟ್ರೇಡ್ ಮಾಡ್ಕೊಂಡು ಕುತ್ಕೊಂತಾರೆ. ಇದನ್ನ ಮಾಡಕ್ಕೆ ಹೋಗ್ಬಿಡಿ. ಪ್ಲಸ್ ಫಂಡೆಡ್ ಅಕೌಂಟ್ಸ್ನ ಕೂಡ ತಗೊಂಡು ಜಾಸ್ತಿ ಜನ ಬ್ಲೋ ಮಾಡ್ತಾ ಇರ್ತಾರೆ. ನೋಡಿ, ಒಂದು ಒಳ್ಳೆ ಸ್ಟ್ರಾಟಜಿ ಮತ್ತೆ ಒಳ್ಳೆ ಪರ್ಫೆಕ್ಟ್ ಸೆಷನ್ ಟೈಮಿಂಗ್ಸಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡಿ. ಆವಾಗ ನೀವು ಪ್ರಾಫಿಟಬಲ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಮಿಸ್ಟೇಕ್ಸ್ ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದೀನಿ ಮಿಸ್ಟೇಕ್ಸು, ಇದೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಪ್ರಾಫಿಟಬಲ್ ಆಗೋಕ್ಕೆ ತುಂಬ ಪುಷ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲು. ಬಾಯ್.